ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ನಿಮ್ಮಿಬ್ಬರಲ್ಲಿ ಫಾರ್ಮ್ಯಾಟ್ ನ ಚೇಂಜ್ ಮಾಡ್ತಾ ಇದ್ದೀರಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಬಿಗ್ ಬಾಸ್. ಮತ್ತೊಂದು ವಿಡಿಯೋ. ಅಬ್ಬಬ್ಬಬ್ಬ, ಎಂತೆಂಥ ಕಂಟೆಸ್ಟೆಂಟ್ಗಳು ಬರ್ತಿದ್ದಾರೆ ಅಗ್ನಿ ಪರೀಕ್ಷೆಗೆ ಅಂತಂದ್ರೆ ಇಲ್ಲಿ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ, ಆದರೆ ಬಿಗ್ ಬಾಸಿಗೆ ಮಾತ್ರ ಒಳ್ಳೆ TRP ಬರ್ತಾ ಇದೆ. ಅಂಥ ಕಂಟೆಸ್ಟೆಂಟ್ಗಳನ್ನ ತರಿಸ್ತಾ ಇದ್ದಾರೆ. ಆ್ಯಂಡ್ ಅದನ್ನು ಆ ಒಂದು ಅಗ್ನಿ ಪರೀಕ್ಷೆ ಆಡಿಷನಲ್ಲಿ ಅವರು ಕೊಟ್ಟಿರುವಂಥ ಪರ್ಫಾರ್ಮೆನ್ಸಿಗೆ ಆ್ಯಂಡ್ ಇದರಿಂದ ಬಿಗ್ ಬಾಸ್ ಅವ್ರಿಗೆ ಒಳ್ಳೊಳ್ಳೆ ಪ್ರೋಮೋಗಳನ್ನೇ ಮಾಡೋದಕ್ಕೆ ಕ್ಲಿಪ್ ಸಿಗ್ತಾ ಇದೆ. ಆ್ಯಂಡ್ ಇವತ್ತಿನ ಒಂದು ಪ್ರೋಮೋದಲ್ಲೇ ಆ್ಯಂಡ್ ಅದಕ್ಕೂ ಮುಂಚೆ ಇನ್ನು ಒಂದೇ ಒಂದು ದಿನ ನಾಳೆನೇ, ಅಂದರೆ ನಾಳೆ ಈವ್ನಿಂಗ್ಗೆ ಅಗ್ನಿ ಪರೀಕ್ಷೆ. ಇಷ್ಟು ದಿನ ಏನೆಲ್ಲ ಪ್ರೋಮೋ ನೋಡಿದ್ದೀರಾ ಆ ಎಲ್ಲ ಪ್ರೋಮೋಗಳ ಫುಲ್ ಎಪಿಸೋಡ್ ನಾಳೆ ಬರುತ್ತೆ. ಆ್ಯಂಡ್ ಇವತ್ತು ಒಂದು ಪ್ರೋಮೋ ಬಂದಿದೆ ಬಿಗ್ ಬಾಸ್ ಕಡೆಯಿಂದ. ಆ ಒಂದು ಪ್ರೋಮೋದಲ್ಲೇ ನಿಮಗೆ ಶಾಕ್ ಆಗ್ಬೋದು, ಅಪ್ಪ ಮಗ ಇಬ್ಬರೂ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದಾರೆ. ಒಂದು ಇಲ್ಲಿ ಆಫ್ಕೋರ್ಸ್ ಇಬ್ಬರು ಒಟ್ಟಿಗೆ ಅಂತ ಸೆಲೆಕ್ಟ್ ಆಗಲ್ಲ. ಆ್ಯಂಡ್ ಶ್ರುತಿ ಮೇಡಮ್ ಅವರು ಕೂಡ ಅದನ್ನೇ ಹೇಳ್ತಾಯಿದ್ರು. ಇಲ್ಲಿ ಅಪ್ಪ ಮಗ ಇಬ್ಬರೂ ಒಂದೇ ಮನೆಗೆ ಕಳ್ಸೋಕ್ಕಾಗಲ್ಲ ಒಟ್ಟಿಗೆ. ನಿಮ್ಮೇ ಅಂತಲ್ಲ, ಯಾರ್ಯಾದ್ರೂ ಒಂದೇ ಮನೆಯಿಂದ ಒಂದೇ ಕುಟುಂಬದಿಂದ ಇಬ್ಬರನ್ನು ಬಿಗ್ ಬಾಸ್ಗೆ ಕಳಿಸೋದಕ್ಕೆ ಆಗಲ್ಲ ಅಂತ ಮುಂಚೆಯಿಂದನೂ ಇದೆ. ಬಟ್ ಇದಕ್ಕೆ ಚಂದನ್ ಶೆಟ್ಟಿ ಅವರು ಹೇಳ್ತಾರೆ, ಇಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ನೀವು ಅದನ್ನು ಮಾಡಿ, ಒಂದು ವೇಳೆ ಇಬ್ಬರೂ ನನಗೆ ಇಷ್ಟ ಆದರೆ ಇಬ್ಬರೂ ಕಳಿಸ್ಬೋದು ಅಂತ ಇದ್ದಾರೆ. ಬಟ್ ಶ್ರುತಿ ಮೇಡಮ್ ಅವರು ಇಲ್ಲ, ನೀವು ಬಿಗ್ ಬಾಸ್ ಲಾನೇ ಬ್ರೇಕ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಮೇಡಮ್ ಮತ್ತು ಚಂದನ್ ಶೆಟ್ಟಿ ಅವರ ಮಧ್ಯೆ ಜಗಳ ಆಗ್ತಿದೆ ಈ ಒಂದು ಮ್ಯಾಟ್ರಿಗೆ. ಇದೇ ಕಾರಣಕ್ಕೆ ಅಲ್ಲಿ ಅಪ್ಪ ಮಗನ ನಡುವೆ ಡಿಸ್ಕಷನ್ ಕೂಡ ಆಗುತ್ತೆ. ಮೋಸ್ಟ್ಲಿ ಶ್ರುತಿ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅದಕ್ಕೇನ ವಿನಯ್ ಗೌಡ ಮತ್ತು ಸಂಗೀತ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಚಂದನ್ ಶೆಟ್ಟಿ ಅವರ ಒಪಿನಿಯನ್ ಕೆಳಗಾಗುತ್ತೆ. ಇದೇ ಕಾರಣಕ್ಕೆ ಅದೇ ಪ್ರೋಮೋದಲ್ಲಿ ಅಪ್ಪ ಮಗ ಇಬ್ಬರೂ ಇಲ್ಲ ನಾನು ಹೋಗ್ತೀನಿ, ಇಲ್ಲ ನೀನು ಹೋಗು, ಅಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಹೋಗಬೇಕು ಅಂತ ಹೇಳ್ತಾರೆ. ನೀವೇ ಡಿಸೈಡ್ ಮಾಡಿಕೊಂಡು ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆಚೆ ಹೋಗಬೇಕು. ಆವಾಗ ನಾವು ಆಡಿಷನ್ನ ಕಂಟಿನ್ಯೂ ಮಾಡ್ತೀವಿ ಅಂತ. ಇದೇ ಒಂದು ಟಾಪಿಕ್ ಬಗ್ಗೆ ಅಪ್ಪ ಮಗನ ನಡುವೆ ಡಿಸ್ಕಷನ್ ಆಗ್ತಾ ಇರುತ್ತೆ, ಯಾರು ಹೋಗಬೇಕು ಅಂತೇಳಿ. ಸದ್ಯಕ್ಕೆ ಯಾರು ಹೋಗ್ತಾರೆ ವಾಲಂಟಿಯರಿಂದ ಅಂತ ಗೊತ್ತಿಲ್ಲ, ಬಟ್ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಪಕ್ಕ. ಆ್ಯಂಡ್ ಅಲ್ಲಿ ಯಾರೊಬ್ಬರು ಉಳ್ಕೊತಾರೆ, ಅವರು ಬಿಗ್ ಬಾಸ್ ಮನೆಗಡೆ ಹೋಗ್ತಾರೆ ಇಲ್ಲ ಅದು ಗ್ಯಾರಂಟಿ ಇಲ್ಲ. ಇವಾಗ ನಾನೇನು ಮಾತಾಡಿದ್ದು ಆಡಿಷನಿಂದ ಆಚೆ ಹೋಗ್ತಾರೆ. ಬಟ್ ಇಲ್ಲಿ ಯಾರು ಆಡಿಷನ್ ಉಳ್ಕೊತಾರೆ ಇವರು ಸೆಲೆಕ್ಟ್ ಆಗಿ ಪಕ್ಕ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಲೆಟ್ಸ್ ಸಿ, ನಾಳೆ ಬರ್ತಾ ಇದೆ ಕಂಪ್ಲೀಟ್ ಎಪಿಸೋಡ್ ಅಗ್ನಿ ಪರೀಕ್ಷೆದು. ಯಾರೆಲ್ಲ ಮನೆ ಒಳಗಡೆ ಹೋಗೋದಕ್ಕೆ ಸೆಲೆಕ್ಟ್ ಆಗ್ತಾರೆ, ಯಾರೆಲ್ಲ ಆಚೆ ಹೋಗ್ತಾರೆ, ಅದೆಲ್ಲವನ್ನು ನಾಳೆ ಎಪಿಸೋಡಲ್ಲಿ ನೋಡೋಣ. ಅದ್ರ ಜೊತೆಗೇನ ಅನ್ನೇ ವಿನಯ್ ಗೌಡ ಅವರು ಒಂದು ಎಪಿಸೋಡಲ್ಲಿ ಒಂದು ವಿಡಿಯೋದಲ್ಲಿ ಇವರೆಲ್ಲ ನಮ್ಮನ್ನ ಪ್ರೋಮೋ ನೋಡಿ ಜಡ್ಜ್ ಮಾಡ್ತಾ ಇದ್ದಾರೆ ಜನ. ಫುಲ್ ಎಪಿಸೋಡ್ ಮಾಡಿ ನೋಡಿದ್ರೆ ನಾವು ಯಾಕೆ ಈ ಥರ ಆಡಿದ್ವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಕಾದು ನಾಳೆ ಒಂದು ಎಪಿಸೋಡಲ್ಲಿ ನೋಡೋಣ. ಇವತ್ತಿಗೆ ಇಷ್ಟೇ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.